ಕನ್ನಡದ ಖ್ಯಾತ ಹಿರಿಯ ಅತಿ ದೊಡ್ಡ ಕಲಾವಿದೆ ಮತ್ತು ನಟಿ ಆದಂಥವರು ಲಕ್ಷ್ಮಿ ಅವರು ಎಂದು ನೆನಪು ಮಾತ್ರ ಅಂತ ಹೇಳ್ಬೋದು. ಹಾಗಾದರೆ ಏನಾಗಿದ್ರು ಸಂಪೂರ್ಣ ಮಾಹಿತಿ ನಮಗೆ ಕೊಡ್ತೀನಿ. ಅದಕ್ಕೆ ಮುಂದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಏನೋ ಸಿನಿಮಾ ರಂಗದಲ್ಲಿ ಸಾಕಷ್ಟು ಹೆಸರು ಮಾಡಿ ಸುಮಾರು 500 ಅಧಿಕ ಸಿನಿಮಾಗಳು ಅಭಿನಯಿಸಿದಂಥ ಮತ್ತು ಗಾಳಿ ಮತ್ತು ಜೂಲಿ ಸಿನಿಮಾದ ಮೂಲಕ ಹೆಸರು ಮಾಡಿದಂಥ ಅತಿ ದೊಡ್ಡ ಕಲಾವಿದೆ ಇವರು ಅಂತ ಹೇಳ್ಬೋದು. ಇಂಥ ಅತಿ ದೊಡ್ಡ ಕಲಾವಿದೆಯಾಗಿದ್ದಂಥ ನಟಿ ಲಕ್ಷ್ಮಿಯವರು ಇದೀಗ ಕೇವಲ ನೆನಪಾಗಿ ಉಳಿದಿರುವಂಥದ್ದು. ಹಾಗೆ ಏನಾಗಿದೆ ಅಂತ ನೋಡೋಣ ಬನ್ನಿ ಸ್ನೇಹಿತರೆ. ಇನ್ನು ಲಕ್ಷ್ಮಿಯವರು ಚಿತ್ರರಂಗದಲ್ಲಿ ತಮ್ಮದೇ ಆದಂಥ ರೀತಿಯಲ್ಲಿ ಚಾಪನ ಮೂಡಿಸಿ ಸುಮಾರು 20 ವರ್ಷ ಚಿತ್ರರಂಗ ದೂರ ನೋಡಿದ್ರು. ಇನ್ನು ಉತ್ತುಂಗದಲ್ಲಿದ್ದಂಥ ಸಂದರ್ಭದಲ್ಲಿ ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಎಲ್ಲರೂ ಕೂಡ ಅಭಿನಯಿಸಿದಂಥ ಇವಾಗ ಇವರು ತಮಿಳುನಾಡಿನಲ್ಲಿ ಸ್ವಂತ ಉದ್ಯಮವನ್ನು ಮಾಡಿಕೊಂಡು ಅವರಂಥ ಸ್ವಂತ ಹೋಟೆಲ್ಗಳು, ರೆಸಾರ್ಟ್ಗಳನ್ನು ಸ್ಥಾಪನೆ ಮಾಡಿಕೊಂಡು ನೋಡ್ಕೊಂಡು ಹೋಗ್ತಿದ್ದಾರೆ ಅಂತ ಹೇಳಲಾಗುತ್ತೆ. ಇಂಥ ಅದ್ಭುತವಾದಂಥ ಕಲಾವಿದೆ ನಟಿ ಲಕ್ಷ್ಮಿಯವರು ಚಿತ್ರರಂಗದಲ್ಲಿ ತಮ್ಮದೇ ಆದಂಥ ರೀತಿಯಲ್ಲಿ ದೊಡ್ಡ ಮಟ್ಟಿಗೆ ಮಾಡಿದ ಅತಿ ದೊಡ್ಡ ಸೆಲೆಬ್ರಿಟಿ ಅಂತಲೂ ಕೂಡ ಹೇಳ್ಬೋದು. ಏನೋ ಚಿತ್ರರಂಗದಲ್ಲಿ ಅವಕಾಶಗಳ ಕೊರತೆ ಉಂಟಾಗಿವು, ಬೇರೆ ಬೇರೆ ಕಾರಣಗಳಿಂದ ಚಿತ್ರರಂಗದಲ್ಲಿ ದೂರ ಉಳಿದು 20 ವರ್ಷ ದೂರ ಉಳಿದು ಉದ್ಯಮ ಮಾಡಿಕೊಂಡು ಸಾಕಷ್ಟು ಜನ ಕೆಲಸವನ್ನು ಕೊಟ್ಟು ಈಗ ನೋಡ್ಕೊಳ್ತಿದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ಲಕ್ಷ್ಮೀರು ಕನ್ನಡ ಚಿತ್ರರಂಗದಿಂದ ಇನ್ನಿಲ್ಲವಾಗಿದ್ದಾರೆ ಅಂತ ಹೇಳ್ಬೋದು. ಕೊನೆಯದಾಗಿ ಪುನೀತ್ ರಾಜ್ಕುಮಾರ್ ಅಭಿನಯದ ವಂಶಿ ಸಮ್ಮಾನ ಇವರ ಕೊನೆಯ ಸಿನಿಮಾ ಸಹ ಆಗಿತ್ತು ಅಂತ ಹೇಳ್ಬೋದು. 2008ರಲ್ಲಿ ಬಂದಂಥ ಬ್ಲಾಕ್